ಭಯೋತ್ಪಾದಕರ ರೀತಿ ಭೀತಿ ಹುಟ್ಟಿಸ್ತಾ ಇದ್ದಾರೆ ಅಂತ ಕೆಎಸ್ ಈಶ್ವರಪ್ಪ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ರಿಯಾಕ್ಷನ್ ಕೊಟ್ಟಿದ್ದಾರೆ. ಗೋಧ್ರಾ ರೀತಿ ದುರ್ಘಟನೆ ಸಂಭವಿಸಬಹುದು ಅನ್ನುವಂತಹ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಮಾಜಿ ಸಚಿವರು ಹಾಗೂ ಮಾಜಿ ಡಿಸಿಎಂ ಆಗಿರುವಂತಹ ಈಶ್ವರಪ್ಪ ಅವರು ಕಿಡಿಕಾರಿದ್ದಾರೆ. ಜನರಲ್ಲಿ ಭಯದ ಉತ್ಪಾದನೆ ಮಾಡುವುದು ಭಯೋತ್ಪಾದನೆ ಅಲ್ಲದೆ ಇನ್ನೇನು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಭಯೋತ್ಪಾದನೆ ಅಂದ್ರೆ ಅದೇ ಅಲ್ವಾ, ಭಯ ಪ್ಲಸ್ ಉತ್ಪಾದನೆ. ಸೊ ಅದನ್ನು ಉತ್ಪಾದನೆ ಮಾಡೋ ಕೆಲಸವನ್ನು ಯಾಕೆ ಮಾಡಬೇಕು, ಯಾರಿಗೂ ಆ ಹಕ್ಕಿಲ್ಲ ಅನ್ನುವಂತಹ ವಿಚಾರವನ್ನ ಕ್ಲಿಯರ್ ಆಗಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದ್ ಕಡೆಗೆ ಪಾಲಿಟಿಕ್ಸ್ ನ ಲೆಕ್ಕಾಚಾರ ಜೋರಾಗ್ತಾ ಇದೆ, ಅದರ ಜೊತೆಗೆ ಹತ್ಯಾಕಾಂಡಗಳ ವಿಚಾರವನ್ನ ಇಲ್ಲಿ ತರೋದು, ಕನೆಕ್ಟ್ ಮಾಡೋಕೆ ಪ್ರಯತ್ನ ಪಡೋದು, ತುಲನೆ ಮಾಡೋದು, ಇದು ಅಗೇನ್ ಜನರಲ್ಲೂ ಕೂಡ ಆತಂಕವನ್ನ ಹೆಚ್ಚಳ ಮಾಡುವಂತಹ ಪ್ರಯತ್ನದ ಭಾಗ ಆಗ್ತಾ ಇದೆ. ಬಿಕಾಸ್ ಲಕ್ಷ ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಹೋಗ್ಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆನ ಜನ ಇಟ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಅಯೋಧ್ಯೆಯಲ್ಲಿ ಆ ಏರ್ಪೋರ್ಟ್ ಉದ್ಘಾಟನೆ ಆದಾಗ ಕೂಡ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೆಕ್ಸ್ಟ್ ಸೇಕ್ರೆಡ್ ಹೋಲಿ ಪ್ಲೇಸ್ ಎಲ್ಲರದ್ದು ಡೆಸ್ಟಿನೇಷನ್ ಅಂತ ಇದ್ದಿದ್ದು ಅಯೋಧ್ಯೆ. ಈ ಟೈಮ್ನಲ್ಲಿ ಇಂಥ ಹೇಳಿಕೆ ಗೋಧ್ರಾ ರೀತಿ ಆಗ್ಬಿಡುತ್ತೆ. ಯಾರು ಯಾವತ್ತೂ ಗೋಧ್ರಾ ಹತ್ಯಾಕಾಂಡವನ್ನ ಮರೆಯೋದಕ್ಕೆ ಆಗೋದಿಲ್ಲ. ಅಂತಹ ಕಹಿ ಘಟನೆ ಅದು. ಇಡೀ ಗುಜರಾತ್ ರಾಜ್ಯದ ನೆಮ್ಮದಿಯನ್ನ ಭಂಗ ಮಾಡಿದಂತಹ ವಿಚಾರ ಅದು. ಕಾನೂನು ಭಂಜಕರು ರಸ್ತೆಯಲ್ಲಿ ಓಡಾಡಿ ರಕ್ತದ ಕೋಡಿಯನ್ನೇ ಹರಿಸಿದಂತಹ ಹತ್ಯಾಕಾಂಡ ಅದು. ಅದನ್ನ ಇಲ್ಲಿ ನೆನಪಿಸಿ ಆ ರೀತಿ ಇಲ್ಲ ಆಗ್ಬಿಡುತ್ತೆ ಅಂತ ಒಂದು ಶುಭ ಮುಹೂರ್ತ, ಶುಭ ಗಳಿಗೆ, ಶುಭ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ತುಲನೆ ಮಾಡಿದ್ಯಲ್ಲ, ಅದನ್ನ ಯಾರು ಒಪ್ಕೊಳ್ಳೋಕೆ